ಎಲ್ಲರಿಗೂ ಮೈ ದಾರ್ಪಾ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಯಾರಾದರೂ ಹಾಗೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಸಣ್ಣ ಸಣ್ಣ ಯೂಟ್ಯೂಬರಿಗೆ ಬೆಳೆಸಿ ಲೈಕ್ ಮಾಡಿ ಶೇರ್ ಮಾಡಿರಿ ಅಂತ ಹೇಳುತ್ತಾ, ಇನ್ನೊಂದು ಸ್ವಲ್ಪ ನುಡಿಮುತ್ತುಗಳು ಹೇಳೋ ಸ್ವಭಾವ ಅದ ರೀ. ಅವು ಫೇಸ್ಬುಕ್ನ ಬಂದಿದ್ದು ಬರೆದಿಟ್ಕೋ ಸ್ವಭಾವ ನಮ್ಗೆ ಈಗಾಗಲೇ ಓದಿ ವಿಡಿಯೋದಲ್ಲಿ ಹೇಳಿರ್ತೀನಿ. ಅದಕ್ಕೆ ನಿಮ್ಮ ಮುಂದೆ ಹಂಚ್ಕೋತೀನಿ ನೋಡಿ. ಚೆಂದ ಬಂದವು ನುಡಿಮುತ್ತುಗಳು. ಸಂಬಂಧಗಳು ಸಂಪತ್ತಾಗಿ ಬೆಳೆಯಬೇಕು, ಸಂಪತ್ತನ್ನು ನೋಡಿ ಸಂಬಂಧಗಳು ಬೆಳೆಯಬಾರದು. ಎಷ್ಟು ಚೆಂದ ಬಂದು ನೋಡಿ. ಕಲಿಯುಗದ ಸತ್ಯ: ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು, ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು, ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತದೆ. ಎಷ್ಟು ಚೆಂದ ಕೊಟ್ಟಾರ ನೋಡಿ. ಸಂಪಾದಿಸಿದ ಹಣ ಅನುಭವಿಸುತ್ತೇವೋ ಇಲ್ಲವೋ ಖಚಿತವಿಲ್ಲ, ಆದರೆ ಹಣ ಸಂಪಾದಿಸುವ ಸಲುವಾಗಿ ಮಾಡಿದ ಪಾಪ ಕರ್ಮಗಳು ಮಾತ್ರ ಖಂಡಿತವಾಗಿಯೂ ಅನುಭವಿಸುತ್ತಾರೆ. ಎಷ್ಟು ಚೆಂದ ನೋಡಿ. ಏಕಾಗ್ರತೆ ಮತ್ತು ಸರಳತೆ ಒಮ್ಮೆ ಇವುಗಳನ್ನು ಮೈಗೂಡಿಸಿಕೊಂಡರೆ ಪರ್ವತಗಳನ್ನೇ ನೀವು ಅಲುಗಾಡಿಸಬಹುದು. ಎಷ್ಟು ಚೆಂದ ನೋಡಿ. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ. ಐಷಾರಾಮಿ ಜೀವನ ನಡೆಸುವವರನ್ನು ಸುಖಿಗಳು ಅನ್ನೋದಕ್ಕಿಂತ ನೆಮ್ಮದಿ ಶಾಂತಿಯಿಂದ ಬದುಕುತ್ತಿರುವವರನ್ನು ಸುಖಿಗಳು ಎನ್ನುವುದು. ಎಷ್ಟು ಚೆಂದ ನೋಡಿ. 4 ಜನಕ್ಕೆ ಸಹಾಯ ಮಾಡುವ ಗುಣ ಇಲ್ಲದಿದ್ದರೆ ನೀನು ಯಾವ ದೇವಾಲಯಕ್ಕೂ 4 ಜನಕ್ಕೆ ಸಹಾಯ ಮಾಡೋ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದೇವರೇ ನಿನ್ನ ಹುಡುಕುತ್ತಾ ಮನೆಗೆ ಬರುತ್ತಾನೆ. ಎಷ್ಟು ಚೆಂದ ನೋಡಿ ಇದು. ತಲೆ ತಗ್ಗಿಸಿ ನಿನ್ನ ಕೆಲಸ ನೀನು ಮಾಡು, ಅದರ ಫಲ ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತದೆ. ಕೆಲವರು ಬದುಕಿನಲ್ಲಿ ನಿಮ್ಮನ್ನು ಸೋಲಿಸುವುದಕ್ಕೆ ಆಗಲ್ಲ ಅಂದಾಗ ನಿಮ್ಮನ್ನು ಆಡಿಕೊಳ್ಳಲು ಶುರು ಮಾಡುತ್ತಾರೆ ಅಷ್ಟೇ. ಕೈಲಾಗದ ಶತ್ರುವಿನ ಅಸ್ತ್ರವೇ ಅಪಪ್ರಚಾರ. ಅವ್ರ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಅಪಮಾನ ನಿಂದನೆಗಳನ್ನು ಸಹಿಸಿಕೊಂಡರೆ ಮುಂದೆ ದೊಡ್ಡ ವ್ಯಕ್ತಿ ಆಗಬಲ್ಲ. ಸತ್ತಾಗ ಭೂಗೋಳ ಸೇರೋದು ಇದ್ದೇ ಇದೆ, ಇದ್ದಾಗ ಇತಿಹಾಸ ಸೇರೋ ಪ್ರಯತ್ನ ಮಾಡಬೇಕು. ಎಷ್ಟು ಚಂದ ನೋಡಿ ಇದು. ನಮ್ಮ ಹಿರಿಯರ ಸಂಪಾದನೆ ನಮಗೆ ದೊರೆತರೆ ಅದು ಭೋಗ. ನಮ್ಮ ಸಂಪಾದನೆ ನಮ್ಮ ಗಳಿಕೆಯನ್ನು ನಾವು ತಿನ್ನಲು ನಮ್ಮ ಸಂಪಾದನೆ ನಮಗೆ ಉಪಯೋಗವಾದರೆ ಅದು ಯೋಗ. ನಮ್ಮ ಗಳಿಕೆಯನ್ನು ನಾವು ತಿನ್ನಲು ಸಾಧ್ಯವಾಗದಿದ್ದರೆ ಅದು ರೋಗ. ಹೆತ್ತವರ ದುಡಿಮೆಯಲ್ಲಿ ಕುಳಿತು ತಿನ್ನುವುದಕ್ಕಿಂತ ನಾವು ದುಡಿದು ಹೆತ್ತವರನ್ನು ಕೂಡಿಸಿ ತಿನ್ನುವಷ್ಟು ಅದೃಷ್ಟವಂತರಾದರೆ ಸಾಕು. ಕೆಟ್ಟ ಸಮಯ ಬಂದಾಗ ಭಯಪಡಬೇಡ, ಒಳ್ಳೆಯ ಸಮಯ ಬಂದಾಗ ದಾರಿ ತಪ್ಪಬೇಡ. ಎಷ್ಟು ಚಂದ ನೋಡಿ. ನೀನು ಹೋರಾಡುತ್ತಲೇ ಅಂತಲೇ ಭಗವಂತ ಆರಿಸಿ ನಿನ್ನನ್ನು ಭೂಮಿಗೆ ಕಳುಹಿಸಿರೋದು. ಎದೆ ಸೆಟಿಸಿ ಎದುರಿಸು. ಎಷ್ಟು ಚಂದ ಬಂದ ನೋಡಿ. ಇನ್ನೊಂದು ಬಂದಿತ್ತು ಬೆಳಗ್ಗೆ ಓದಿನಿ. ನಾವು ಎಷ್ಟೇ ಭೂಮಿ ಖರೀದಿ ಮಾಡ್ತೇವೆ ರೀ, ಅಷ್ಟು ಭೂಮಿ ಖರೀದಿ ಮಾಡ್ತೇವೆ, ಇಷ್ಟು ಭೂಮಿ ಖರೀದಿ ಮಾಡ್ತೇವೆ, ಜಮೀನು ತೊಗೋತೇವಲ್ಲ ರೀ, ಅದಿರ್ತಾರಲ್ಲ ಅಷ್ಟು ಗಳಿಸಿದ್ರು ಭೀ ಅದು ತೊಗೊಂಡಿವತ್ತನೇ ಅದು ಸ್ಮಶಾನ ನಗ್ತತ್ರಿ. ಯಾಕೆ ನಗ್ತತ್ತಂದ್ರೆ, ನೀ ಕಡೆಗೆ ಬರೋದು ನಾನೇ ನಿನ್ನನ್ನು ಖರೀದಿ ಮಾಡೀನಿ, ನಿಂಗೆ ಸಿಗೋದು 6 ಅಡಿ 3 ಅಡಿ ಜಾಗನೇ ಅಂಥೇಳಿ ಆ ಸ್ಮಶಾನ ನಗ್ತತ್ರಿ. ನೀ ಇಟ್ಟೆಲ್ಲ ಖರೀದಿ ಮಾಡ್ತೀಯತಿ, ನಿನಗೆ ಕೊಡೋ ನಾನೇ ನಿನಗೆ ಖರೀದಿ ಮಾಡೀನಿ, ನಿನ್ನ ಲಾಸ್ಟಿಗೆ ಸಿಗೋದು 6 ಅಡಿ 3 ಅಡಿನೇ ಜಾಗ, ನಾನೇ ನಿನಗೆ ಖರೀದಿ ಮಾಡೀನಿ ಅಂತ ಭೂಮಿ ಹತ್ತತ್ತ. ಮತ್ತು ನಾವು ದೇವ್ರಿಗೆ ಹೋಗಿ ಬಿಡ್ಕೋತೇವೆ ರೀ, ನಮಗೆ ಕಷ್ಟೇ ಬರಬಾರ್ದತ್ ನಾವು ಬಿಡ್ಕೋತೇವಲ್ಲ ರೀ. ಅವಾಗ ದೇವ್ರು ಅಂದತ್ತ, ನಾವು ಉಳಿವಿನ ಪೆಟ್ಟು ತಿರ್ಲಿಲ್ಲ ಅಂದ್ರೆ ನೀ ಎಲ್ದು ಬಂದು ನನಗೆ ಕೈ ಮುಗಿತಿದ್ದಿ ಅಂದತ್ರಿ. ಖರೆ ಅಲ್ರಿ, ಆ ಶಿಲೆ ಆಗಲಿಲ್ಲ ಅಂದರೆ ನಮ್ಮ ಹೋಗಿ ಕೈ ಮುಗಿತಿದ್ದೆ ಅಂದ್ರೆ ದೇವ್ರು ಅಂತ ಹೇಳಿ. ಹಂಗೆ ನಾನು ಪೆಟ್ಟು ತಿಂದೇ ಆಗಿನಿ ಅತ್ತ ದೇವ್ರು ಅಂದ್ರೆ ಅತ್ತ. ಒಂದೊಂದು ಮಾತು ಭಾಳ ಚಂದ ಇರ್ತಾವೆ ರೀ, ಮನಸ್ಸಿಗೆ ಭಾಳ ಮುದ ನೀಡ್ತಾವೆ ಅಂತ ಹೇಳುತ್ತಾ ಈ ವಿಡಿಯೋನು ಮುಗಿಸ್ತೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.